ಬಾಬಾ ಏನ್ ಮಾತಾಡ್ತಾ ಇದ್ದೀರಾ? ಯಾಕೆ ನೀನು ಮಾಡಿರೋ ಕೆಲಸನ ನೀನೇ ನಂಬಕ್ಕಾಗ್ದಿರೋ ಸ್ಥಿತಿಲಿದ್ದೀನಿ ಅನ್ನೋ ತರ ನಾಟಕ ಆಡ್ತಾ ಇದೀಯಾ? ನೀವು ಏನು ಹೇಳ್ತಾ ಇದ್ದೀರೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರನ್ನ ನೀವು ಬಂದಿರೋದು? ಮತ್ತಿನ್ಯಾರನ್ನ? ನೀವು ಹೇಳಿದ ನಾಗಿನಿನ? ಮತ್ತೆ ಇವಳ್ಯಾರೋ? ಅದು ನಮ್ಗೇನ್ ಗೊತ್ತು? ಏಯ್ ನಾಗಿಣಿ, ಅರ್ಜುನ್ನ ಎಲ್ಲಿಟ್ಟಿದ್ಯಾ? ನಾನ್ ನಾಗಿಣಿ ಅಲ್ಲ ಅಮೃತ ಅಂತ ಬಾಬಾನು ಹೇಳ್ತಾ ಇದ್ದಾರೆ. ನೀವು ಮತ್ತೆ ಮತ್ತೆ ನಾಗಿಣಿ ನಾಗಿಣಿ ಅಂತ ಹೇಳ್ತಾ ಇದ್ದೀರಲ್ಲ. ಈ ತರ ಎಲ್ಲ ನಾಟಕ ಆಡಿದ್ರೆ ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ನೀನೇ ಅಲ್ಲಿ ಅರ್ಜುನ್ನ ಕಟ್ಟಾಕಿ ಈಗ ಅರ್ಜುನ್ ಎಲ್ಲಿ ಅಂತ ಕೇಳ್ತಾ ಇದೀಯಾ? ಬಾಬಾ, ಈ ನಾಗಿಣಿಯ ನವರಂಗಿ ಆಟಗಳು ನಿಮ್ಗೆ ಹೊಸದೇನಲ್ಲ. ಅವಳ ಪರವಾಗಿ ನಿಂತ್ಕೊಂಡ್ರೆ ನಿಮಗ್ ನೀವೇ ಅಪಾಯ ತಂದ್ಕೊಂಡ್ ಹಾಗೆ. ಏಯ್, ನಿನ್ನ ಈ ತಲೆ ಬುಡ ಇಲ್ದಿರೋ ಮಾತಿಗೆ ನಾನು ಹೆದರೋದಿಲ್ಲ. ಯಾವುದೇ ಕಾರಣಕ್ಕೂ ಅಮೃತ ರಕ್ಷಣೆ ಮಾಡೋದನ್ನ ಬಿಡೋದಿಲ್ಲ. ಬಾಬಾ, ಒಂದು ಕಾಲದಲ್ಲಿ ನೀವು ನನ್ನ ಗುರುಗಳಾಗಿದ್ರೇನು ಒಂದೇ ಒಂದು ಕಾರಣಕ್ಕೆ ಇಷ್ಟು ಸಂಯಮದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಅವರ ಕತೆ ಮುಗ್ದೋಗಿರ್ತಾ ಇತ್ತು. ನಾನು ಸಹ ಅದೇ ಪ್ರೀತಿ ಸಂಯಮದಿಂದ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಮಂತ್ರದಂಡದ ಮಂತ್ರಶಕ್ತಿ ನಿನಗೆ ಚರಮಗೀತೆ ಹಾಡಿರೋದು. ನೋಡು, ಒಂದು ಮಾತು ಹೇಳ್ತೀನಿ ಕೇಳು. ನೀನಾಗಿ ನೀನೇ ಅರ್ಜುನ್ನ ನನ್ನ ಜೊತೆ ಕಳ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಅರ್ಜುನ್ನ ನಾನು ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತು. ಅರ್ಜುನ್ ಬಗ್ಗೆ ನೀವು ನನ್ನನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಆ ನಾಗಿಣಿನ ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ. ಬಂಡಗೆಟ್ಟ ದೇವರಿಗೆ ಬಿದ್ರಿನ ಪೂಜೆ ಅನ್ನೋದು ಸತ್ಯ. ಇನ್ನು ನಿನ್ ಜೊತೆ ತಾಳ್ಮೆಯಿಂದ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಅಮೃತನ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಡಿ ಅಮೃತ. ಜೈ ಮಹಾಕಾಲ. ನೋಡು, ನೀನು ನಿನ್ನ ಕೈಯಾರೆ ನಾಗಿಣಿನ ಬಲಿ ತಗೊಂಡ್ರೆ ನಿನ್ನ ಸೇಡು ಪ್ರತೀಕಾರ ತೀರುತ್ತೆ. ಅದರ ಬದಲಾಗಿ ಯಾವುದಾದ್ರೂ ನಿಷ್ಪಾಪಿ ನಾಗಗಳನ್ನು ಬಲಿ ತಗೊಂಡ್ರೆ ಅದು ನಿನ್ನ ಸರ್ವನಾಶಕ್ಕೆ ನಾಂದಿ ಆಗುತ್ತೆ. ಬಾ ಅಮೃತ. ಸರ್, ಹೇಳಿ ಅಮ್ಮ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ಮನೆಗೆ ವಾಪಸ್ ಬರಬೇಕು. ಸ್ವಲ್ಪ ಬೇಗ ಹೋಗು. ಆಯ್ತಮ್ಮ. ನೋಡು, ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾವು ವಿಷ್ಣುಪುರಕ್ಕೆ ಅರ್ಜುನ್ ಅಮೃತನ ಹುಡ್ಕೊಂಡು ಬಂದಿದ್ವಿ ಅಂತ ಹೇಮಕ್ಕಂಗೆ ಗೊತ್ತಾಗಬಾರ್ದು. ಆಯ್ತಮ್ಮ. ಅಪ್ಪಿ ತಪ್ಪಿನೂ ನೀನು ಬಾಯ್ ಬಿಡಬಾರ್ದು, ಗೊತ್ತಾಯ್ತಾ? ಸರಿ ಅಮ್ಮ. ಸ್ವಲ್ಪ ಬೇಗ ಹೋಗಪ್ಪ. ಜೈ ಮಹಾಕಾಲ. ಜೈ ಮಹಾಕಾಲ. ಜೈ ಮಹಾಕಾಲ. ಜೈ ಮಹಾಕಾಲ. ಅಮೃತ ಕಾಣ್ತಾ ಇಲ್ಲ.
ಅಮೃತ 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 ಯಾಕೆ ನಗ್ತಾ ಇದೀಯಾ? ನಿನ್ನ ಸ್ಥಿತಿ ನೋಡ್ತಾ ಇದ್ರೆ ನಗು ಬರ್ದೇ ಇದ್ರು ನಗು ಬರ್ತಾ ಇದೆ. ನನಗ್ ಗೊತ್ತಿರೋ ಹಾಗೆ ಆ ನಾಗಿಣಿಯಿಂದ 10 ಸಲ ಅಲ್ಲ 100 ಸಲ ಮೋಸ ಹೋಗಿದ್ದೀರಾ. ಮತ್ತೆ ಅವಳೇ ಅಮೃತ ಅಂತ ನಂಬಿ ಮತ್ತೊಮ್ಮೆ ಮೋಸ ಹೋದ್ರಲ್ಲ, ಅದಕ್ಕೆ ಈ ನಗು. ನನಗಿನ್ನೂ ನಂಬಿಕೆ ಬಂದಿಲ್ಲ. ನೀವು ಹೇಳೋ ನಿಜವಾದ ಅಮೃತನೇ ಆಗಿದ್ದಿದ್ರೆ ಅವಳು ಇಷ್ಟು ಬೇಗ ನಮ್ಮಿಂದ ಅದು ಹೇಗೆ ತಪ್ಪಿಸ್ಕೊಂಡ್ಲು? ನೀವು ಹೇಳೋ ನಿಜವಾದ ಅಮೃತನೇ ಅವಳಾಗಿದ್ದಿದ್ರೆ ಅವಳು ನಮ್ಮ ಮುಂದೆ ನಿಂತು ನಾನೇ ಅಮೃತ ಅನ್ನೋದನ್ನ ಧೈರ್ಯವಾಗಿ ಹೇಳ್ತಾ ಇದ್ಲು, ನಿರೂಪಿಸ್ಕೊಳ್ತಾ ಇದ್ಲು. ಹೀಗೆ ನಮ್ಮ ಕಣ್ ತಪ್ಪಿಸಿ ಓಡೋಗ್ತಾ ಇರಲಿಲ್ಲ. ಅವಳು ಇಷ್ಟಕ್ಕೂ ಓಡೋಗಿರೋದು ಯಾಕೆ ಗೊತ್ತಾ? ನಾನು ಆ ನಾಗಿಣಿ ಶತ್ರು, ಹಾಗೆ ನೀವು ಸಹ ನಾಗಿಣಿ ಶತ್ರು. ಈಗ ಈ ಶತ್ರುಘ್ನ ಕೂಡ ಅವಳ ಶತ್ರುನೇ. ಹೀಗೆ ನಾವು 3 ಜನ ಅವಳ ಮೇಲೆ ಮುಗಿಬಿದ್ರೆ ನಮ್ಮ ವಿರುದ್ಧ ಹೋರಾಡೋದಕ್ಕಾಗೋದಿಲ್ಲ, ಹಾಗೆ ಅವಳು ಜೀವಂತವಾಗಿ ಉಳಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ಓಡೋಗಿದ್ದಾಳೆ. ಹೌದು, ನೀನ್ ಹೇಳ್ತಿರೋದು ನಿಜ. ನಾಗಿಣಿ ಆಗಿದ್ರೆ ಎಲ್ಲೋ ಇರ್ತಾ ಇದ್ಲು. ಆದ್ರೆ ಮೃತನ್ನ ಇಲ್ಲೇ ಎಲ್ಲೋ ಬಂದ್ಸಿರ್ಬೇಕು. ಆ ಅಮೃತ ನಾಗಿಣಿ ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ನಮ್ಮ ಮನೆಯವರನ್ನ ನಿಮ್ಮನ್ನ ಬೇರೆ ಬೇರೆ ಅಂತ ಹೇಳಿ ನಂಬಿಸಿ ದಾರಿ ತಪ್ಪಿಸ್ತಾ ಇದ್ದಾಳೆ. ಕಚ್ಚಿ ಧೂಳು ಅದು. ನನ್ನನ್ನೇ ಯಾಮಾರಿಸುವಷ್ಟು ಸೊಕ್ಕು. ಆ ಸೊಕ್ಕಿಗೆ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೀವೇ ನೋಡ್ತಾ ಇರಿ. ಬನ್ನಿ ಹುಡ್ಕೋಣ. ಬಾಬಾ, ಆತಂಕ ಬೇಡ. ಆ ನಾಗಿಣಿ ಈ ವಿಷ್ಣುಪುರ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾರು ನೀವು? ಹೊಸ ಮನೆಗೆ ಅಳಿಯ ನುಗ್ದಂಗೆ ನುಗ್ತಾನೆ ಇದ್ದೀರಾ? ನನ್ನ ಹೆಸರು ತ್ರಿವೇಣಿ ಅಂತ. ತ್ರಿವೇಣಿನೋ ಕೃಷ್ಣವೇಣಿನೋ ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಬಂದ್ ವಿಷಯ ಹೇಳಿ. ಏನಪ್ಪ, ಮನೇಲಿ ಯಾರು ದೊಡ್ಡೋರಿಲ್ವಾ? ಓಹೋ, ಹಾಗಾದ್ರೆ ನಾನು ಚಿಕ್ಕವನಾ? ಸರಿ ಬಿಡಿ, ನೀವು ಬಂದಿರೋ ವಿಷಯನ ದೊಡ್ಡವ್ರ ಹತ್ರನೇ ಹೇಳ್ತೀನಿ ಅಂದ್ರೆ ಕರಿತೀನಿ. ಅಕ್ಕ 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 ಅಕ್ಕ. ಏನು? ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ, ಏನಾಗಬೇಕಾಗಿತ್ತು? ನನ್ನ ಹೆಸರು ತ್ರಿವೇಣಿ ಅಂತ, ದೂರದಿಂದ ಬಂದಿದ್ದೀನಿ. ನಮ್ಮಿಂದ ಏನಾದರೂ ಸಹಾಯ ಆಗಬೇಕಾಗಿತ್ತಾ? ಸಹಾಯ? ಒಂದು ರೀತಿ ಸಹಾಯನೇ. ಅದು ನನ್ನ ಮೊಮ್ಮಗನ ಸೊಸೆ
ಈ ಊರಿಗೆ ಪೂಜೆಗೆ ಅಂತ ಬಂದರು. ಬಂದು 4-5 ದಿನ ಆಯಿತು, ಇನ್ನೂ ಅವ್ರ ಮನೆಗೆ ಬಂದೇ ಇಲ್ಲ. ಓ, ನೀವು ಮಾತಾಡ್ತಾ ಇರೋದು ಅರ್ಜುನ್ ಅಮೃತ ಅವ್ರ ಬಗ್ಗೆನಾ? ಹಾಂ, ಅವ್ರು ನಿಮಗೆ ಗೊತ್ತಾ? ಹಾಂ, ಗೊತ್ತು. ಹೌದಾ? ಎಲ್ಲಮ್ಮ ಅವರು? ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಮ್ಮ ಮನೆಯವ್ರು ಹೇಳ್ತಾರೆ. ಹೌದಾ? ಹಾಗಾದರೆ ನಿಮ್ಮ ಮನೆಯವ್ರನ್ನ ಕರೀರಿ. ಅವರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರಬಹುದು. ನೀವು ಒಳಗಡೆ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಅಮ್ಮ, ಏನು ತಗೊಳ್ತೀರಾ? ಕಾಫಿ, ಚಹಾ? ಬೇಡಮ್ಮ, ಇಷ್ಟೊತ್ತಲ್ಲಿ ಏನು ಬೇಡ. ಒಂದು ಗ್ಲಾಸ್ ನೀರು ಕೊಟ್ಬಿಡು ಸಾಕು. ಹಾಂ, ತರ್ತೀನಿ. ಗೋವಿಂದ, ನೀನು ಹೋಗಿ ನಿಮ್ಮ ಬಾವನ್ನು ಸೌಪರ್ಣಿಕನೂ ಕರ್ಕೊಂಡು ಬಾ. ಸರಿ ಅಕ್ಕ. ಅಲ್ಲ, ನನಗೆ ಇಷ್ಟು ದಿನ ಅರ್ಥ ಆಗದಿರೋದು ಒಂದು ವಿಷಯ ಇದೆ. ನಾನು ಈ ಮನೆ ಅಳಿಯನ ಆಳ, ದೊಡ್ಡ ಮನೆ ಅಳಿಯಂದಿರದೆಲ್ಲ ಇದೇ ಪರಿಸ್ಥಿತಿ ಅನ್ಸುತ್ತೆ. ಬಾಬಾ, ನಾನು ಎಲ್ಲ ಅನ್ಕೊಂಡಾಗೆ ನಡೀತಾ ಇದೆ. ಅಂದ್ರೆ ಅರ್ಜುನ್ನ ಅಮೃತನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದೆ ನಾನು. ಆದ್ರೆ ಯಾಕೆ? ಆ ನಾಗಿಣಿನ ಮುಗಿಸೋದಕ್ಕೆ. ನಾಗಿಣಿನ ಮುಗಿಸೋದಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಅವಳು ತಪ್ಪಿಸ್ಕೊಳ್ತಾನೆ ಬಂದ್ಲು. ಕೊನೆಗೆ ನನಗೆ ವಿಷ್ಣುಪುರ ಅನ್ನೋದೊಂದಿದೆ, ಅಲ್ಲಿ ಗರುಡ ದೇವಸ್ಥಾನ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಗರುಡ ವಂಶದ ಶತ್ರುಘ್ನ ಅನ್ನೋನೊಬ್ಬ ಇದ್ದಾನೆ, ಅವನಿಗೆ ಗರುಡ ಶಕ್ತಿ ಇದೆ ಅನ್ನೋದು ಗೊತ್ತಾಯ್ತು. ಅವನಿಂದ ನಾಗಿಣಿನ ಸುಲಭವಾಗಿ ಮುಗಿಸ್ಬೋದು ಅಂತ ಉಪಾಯ ಮಾಡಿದೆ. ಈಗ ನಾಗಿಣಿ ನನ್ನ ಸಂಚಿನ ಸಂಕೋಲೆಯಲ್ಲಿ ಸಿಲುಕಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಅವಳು ಒದ್ದಾಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಒಂಥರ ಖುಷಿ ಆಗ್ತಾ ಇದೆ. ಬಾಬಾ, ನಿಮಗೆ ಒಂದು ವಿಷಯ ಗೊತ್ತಾ? ನಾಗಿಣಿ ನನ್ನಿಂದ ತಪ್ಪಿಸ್ಕೊಂಡ ಹಾಗೆ ಶತ್ರುಘ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ಗರುಡನ ಆಶೀರ್ವಾದದಿಂದ ಗರುಡ ಶಕ್ತಿನ ಮೈಯಲ್ಲಿ ತುಂಬಿಕೊಂಡು ಹುಟ್ಟಿರೋನು. ಅವನ ಮುಖಾಂತರ ಇವಳಿಗೆ ಕೊನೆ ಹಾಡ್ತೀನಿ. ಏಯ್, ಯಾಕೋ ಈ ಕಡೆ ಬಂದೆ? ಸುಮ್ಮನೆ ಬರಕ್ಕೆ ನನಗೆ ತಲೆ ಕಟ್ಟಿದ್ಯಾ? ನಮ್ಮ ಭಾವನ ಹುಡ್ಕೊಂಡು ಬಂದೆ. ಯಾಕೆ? ಅವ್ರನ್ನ ಯಾರೋ ಹುಡ್ಕೊಂಡು ಬಂದಿದ್ದಾರೆ. ಯಾರು? ಯಾರೋ ತ್ರಿವೇಣಿ ಅಂತೆ. ಅದೇ ಆ ಅರ್ಜುನ್ ಇದಾನಲ್ಲ, ಅವ್ರ ಅಜ್ಜಿ ಅಂತೆ. ಮನೆಗೆ ಬಂದಿಲ್ಲ ಅಂತ ಹುಡ್ಕೊಂಡು ಬಂದಿದ್ದಾರೆ. ನಮ್ಮ ಭಾವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ? ಅಯ್ಯೋ, ಅವ್ರನ್ನ ಅರ್ಜೆಂಟಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಾನೇ ಹುಡ್ಕೋತೀನಿ. ಅಮ್ಮ ಇಲ್ಲಿವರೆಗೂ ಬಂದಿದ್ದಾರಾ? ಸೌಪರ್ಣಿಕ, ಏನ್ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೀಯಾ? ಅಣ್ಣ, ನನಗೊಂದು ಸಣ್ಣ ಸಂದೇಹ. ಸಂದೇಹನ? ಯಾರ ಮೇಲೆ? ರುದ್ರನ್ ಮೇಲೆ. ಯಾಕೆ? ಅವ್ನು ನಮಗೆ ಮೋಸ ಮಾಡ್ತಾ ಇದ್ದಾನಂತನಾ? ಹೌದು. ಅದೇ ಹೇಗೆ? ನಾಗಮಣಿ ಅವನ ಹತ್ರ ಇದ್ರೆ ನಾಗಿಣಿನ ಕೊಲ್ಬೇಕು ಅಂತ ಅವನ್ ಯಾಕೆ ಬಯಸ್ತಾನೆ? ಯಾಕಂದ್ರೆ ನಾಗಿಣಿ ನಾಗಮಣಿ ಹಿಂದೆ ಬಿದ್ದಿದ್ದಾಳೆ. ನಾಗಮಣಿ ನಾಗಲೋಕದ ಸುತ್ತು. ಅದು ಭೂಲೋಕದಲ್ಲಿದ್ರೆ ನಾಗಲೋಕಕ್ಕೆ ಅಪಾಯ ತಪ್ಪಿದ್ದಲ್ಲ.
ನಾಗಮಣಿಯ ರಕ್ಷಣೆಯ ಹೊಣೆ ಹೊತ್ತ ಆ ನಾಗ ಕುಟುಂಬ ನಾಗಮಣಿನ ಕಾಪಾಡಿ ಮತ್ತೆ ಅದನ್ನ ನಾಗಲೋಕಕ್ಕೆ ತಗೊಂಡೋಗ್ಬೇಕು. ಆ ಕುಟುಂಬದ ಕುಡಿನೇ ಈ ನಾಗಿನಿ ಇರ್ಬೋದು. ಆದ್ರೆ ಆ ನಾಗಮಣಿ ರುದ್ರನಿಗೂ ಸಿಗುವುದಿಲ್ಲ, ನಾಗಿನಿಗೂ ಸಿಗುವುದಿಲ್ಲ. ಅಂದ್ರೆ ಆ ನಾಗಮಣಿಗೆ ನಾನೇ ವಾರಸ್ದಾರ, ಈ ಶತ್ರುಘ್ನ ವರ್ಮನೆ ವಾರಸ್ದಾರ. ತಿರುಕನ್ ಕನ್ಸು ಕಾಣ್ತಾ ಇದೀಯಾ ಅಣ್ಣ? ನಾಗಮಣಿ ನೀನ್ ಪಡ್ಕೊಳ್ಳೋದಿರ್ಲಿ, ಮೊದಲು ನಿನ್ನ ಕೈಲಿ ದೇವಸ್ಥಾನದ ಪೂಜೆ ಹೋಮ ಮಾಡೋದಕ್ಕೆ ಆಗತ್ತಾ ಅನ್ನೋದನ್ನ ನೋಡು. ನಿನ್ ಕೆಟ್ಟ ರೆಡಿ ಇದೆ, ನೀನ್ ಅದರಲ್ಲಿ ಮಲಗೋದಷ್ಟೇ ಬಾಕಿ ಇರೋದು. ಯಾಕೋ ಹಾಗೋಡ್ ಬಂದೆ? ಏನಾಯ್ತು? ಅಕ್ಕ ನಿಮ್ಮನ್ನ ಮನೆಗೆ ಕರ್ಕೊಬಾ ಅಂತ ಹೇಳಿದ್ರು. ಏನಕ್ಕಂತೆ? ಯಾರೋ ತ್ರಿವೇಣಿ ಅಂತ ಅಜ್ಜಿ ಬಂದಿದ್ದಾರೆ ನಿಮ್ಮನ್ನ ನೋಡಕ್ಕೆ. ತ್ರಿವೇಣಿ? ಯಾರದು? ಗೊತ್ತಿಲ್ಲ. ಪರಮೇಶ್ವರ, ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಆಚಿನವರು ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಸಹಾಯಕ್ಕೆ ಅಂತ ಬಂದಿದ್ದ ಭೈರವನ್ನ ತಲೆ ಕೆಡಿಸಿ ನನ್ನ ವಿರುದ್ಧ ಆ ರುದ್ರ ಎತ್ತು ಕಟ್ಟಿದ್ದಾನೆ. ಯಾರ ಸಹಾಯನೂ ಇಲ್ಲದೆ ನನ್ನ ಅರ್ಜುನ್ ಅವ್ರನ್ನ ಹೇಗೆ ಹುಡುಕ್ಲಿ? ನನ್ನ ಸಹಾಯಕ್ಕೆ ಈಗ ನೀನಲ್ಲದೆ ಯಾರೂ ಬರೋದಿಲ್ಲ. ನೀನನ್ನ ನಂಬಿದ್ದೀನಿ, ನೀನೇ ನನಗೆ ದಾರಿ ತೋರಿಸ್ಬೇಕು ಪರಮೇಶ್ವರ. ಸಹಸ್ರಕಾಳ ಗುರುಗಳ ಹತ್ಯೆಗೆ ನಾನೇ ಒಂದು ರೀತಿ ಕಾರಣ ಆಗೋದೆ. ನಾನು ಸಹಾಯಕ್ಕೆ ಕೂಗಿದ ತಕ್ಷಣನೇ ಬರ್ತಾ ಇದ್ರು, ಈಗ ನನ್ನ ಸಹಾಯಕ್ಕೆ ಯಾರು ಬರ್ತಾರೆ?